ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಗುರುವಿನ ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮುಂದಿನ ರಾಶಿ ಮಕರ ರಾಶಿ. ಗುರು ಮಕರ ರಾಶಿ ತುಂಬ ಸಂತೋಷ, ಭಾಳ ಚೆನ್ನಾಗಿದೆ, ತುಂಬ ಅದ್ಭುತ. ಪ್ರತಿ ದಿನಾನೂ ಖುಷಿ ಇರುತ್ತೆ. ಅಂದರೆ ಸ್ಟೆಪ್ಸ್ ಅಂತ ಇರುತ್ತಲ್ಲ, ಆ ಸ್ಟೆಪ್ಸನ್ನು ಹತ್ತುವಂಥದ್ದು ಮಾತ್ರ ಕಾಣುತ್ತೆ. ಇನ್ನು ಒಂದು ವರ್ಷ ಇಳಿಯುವಂಥದ್ದು ಎಲ್ಲೂ ಇಲ್ಲ. ಇದು ಮೊದಲನೇ ಶುಭ ಸಂಗತಿ. ಆಮೇಲೆ ಈ ಮದುವೆ ಆಗದೆ ಕಷ್ಟಪಡ್ತಾ ಇರೋರು, ಮದುವೆಗೆ ಹುಡುಗಿ ಸುಸ್ತಾಗಿರೋರು ಇಮಿಡಿಯೇಟಾಗಿ ಶುಭ ಕಾರ್ಯ ಆಗುತ್ತೆ. ಆಮೇಲೆ ಒಬ್ಬರಾದರೂ ನಾನು ಖಂಡಿತ ನೆನೆಸ್ಕೋತೀರ ಮಕರ ರಾಶಿಯವ್ರಿಗೆ ಕಾರ್ಯಕ್ರಮ ನೋಡೋರು. ನನ್ನ ಅನಾಲಿಸಿಸ್ ಪ್ರಕಾರ ಅಂತೂ ಮಕರ ರಾಶಿಯವ್ರಿಗೆ ಗುರು ನೇರ ದೃಷ್ಟಿ ಆದ್ದರಿಂದ ಸೀದಾ ನಿಮ್ಮನ್ನೇ ನೋಡ್ತಾ ಇರೋದ್ರಿಂದ ನೀವು ಸಾಲ ಮಾಡ್ತಿರೋ, ಸೋಲ ಮಾಡ್ತಿರೋ, ಏನು ಮಾಡ್ತಿರೋ, ಅಥವಾ ಅಮ್ಮನಿಂದ ಬರುತ್ತೋ, ಗಂಡನಿಂದ ಬರುತ್ತೋ, ಯಾರಿಂದ ಬರುತ್ತೋ, ಒಟ್ಟು ಒಂದು ಮನೆ ಗೃಹ ಪ್ರವೇಶ ಮಾಡ್ತೀರಾ. ಅಂದರೆ ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಂಥ ಯೋಗ, ಕನಿಷ್ಠ ಪಕ್ಷ ಒಂದು ಭೂಮಿಯನ್ನಾದರೂ ತೊಗೊಳ್ಳುವಂಥ ಯೋಗ. ನಾನು ಹೇಳ್ತಿರೋದು ನಿಮ್ಮ ಯಜಮಾನರ ಹೆಸರಿಗೋ ಅಥವಾ ಹೆಂಡತಿ ಹೆಸರಿಗೋ ಅಥವಾ ಗಂಡನ ಹೆಸರಿಗೋ ಅಥವಾ ಮಕ್ಕಳ ಹೆಸರಿಗೋ ಅಲ್ಲ, ನಿಮ್ಮ ಹೆಸರಿಗೆ. ಮಕರ ರಾಶಿಯವರೇ ನಿಮ್ಮ ಹೆಸರಿಗೇನೆ ಒಂದು ಸೈಟು, ಒಂದು ಹೊಲನೋ ಗದ್ದೆನೋ ಬರುವಂಥದ್ದು, ಅಥವಾ ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಂಥದ್ದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯಕವಾಗಿ ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿದೆ. ಹಾಗಂತ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ಸಿಕ್ಬಿಟ್ರೆ ಏನಾದರೂ ಒಂದು ಅನಾಹುತ ಮಾಡ್ಕೋತೀವಂತೆ. ಆಮೇಲೆ ನಿಮ್ಗೆ ಏನು ಬರುತ್ತೋ ಯಾರಿಗೂ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ನಾನೊಂದು ಬಂಗಾರ ತೊಗೊಂಡೆ, ನಾನು FD ಮಾಡಿದೆ, ನಾನು ಅಷ್ಟು ಸಂಪಾದನೆ ಮಾಡಿದೆ ಅಂತ ಯಾರಿಗೂ ಹೇಳೋದು ಬೇಡ. ಕಣ್ಣು ದೃಷ್ಟಿ ಬೀಳಿಸ್ಕೊಳ್ಳೋದು ಬೇಡ. ಮಕರ ರಾಶಿಯವರು ಅವ್ರ ಜೀವನದಲ್ಲೇ ದೊಡ್ಡ ಸಮಸ್ಯೆ ಅವ್ರಿಗೆ ಕಣ್ಣು ದೃಷ್ಟಿನೇ. ಪರಿಹಾರ ಗುರುಗಳೇ, ಒಂದು ದೃಷ್ಟಿಗಳನ್ನು ತೆಗೆಸ್ಕೊಳ್ಳುವಂಥದ್ದು. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ತಡೆ ಹೊಡೆಯೋ ಪದ್ಧತಿಗಳು ಅಂತ ಇದೆ ಸುಮಾರು ಜನದಲ್ಲಿ. ಒಂದು ತೆಂಗಿನಕಾಯಲ್ಲಿ ಒಂದು ನೀವುಳಿಸೋದು ಅಂತ ಆಡುಭಾಷೆಯಲ್ಲಿ ಹೇಳೋದಂದರೆ ಒಂದು ನಿಂಬೆಹಣ್ಣಿಂದ ನೀವುಳಿಸ್ಕೊಳ್ಳೋದು, ದೃಷ್ಟಿ ಪರಿಹಾರ ಮಾಡ್ಕೊಳ್ಳೋದು, ಅಥವಾ ಯಾರ ಕಣ್ಣು ಬೀಳದೇ ಇದ್ದಂಗೆ ಎಲೆಮರೆಕಾಯಿ ಥರ ಇದ್ದು ಬಿಡೋದೇ ಪರಿಹಾರ ಅಂತ ಹೇಳ್ಬೋದು ನಾನು. ಓಕೆ ಗುರು.